ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದಿದೆ. ನಿನ್ನೆ ಬಂದಿತ್ತು. ಆಕ್ಚುಲಿ ಊರು ವಿಡಿಯೋ ಮಾಡಕ್ ಆಗಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಮಗಳು ಬೇರೆ ಕಳಿಸ್ಕೊಡಕ್ ಹೋಗಿದ್ದೆ ಏರ್ಪೋರ್ಟ್ಗೆ. ಅಂಡ್ ಇವತ್ತು ಮ್ಯಾರೇಜ್ ಇತ್ತಂತ ಊರಿಗೆ ಹೋದೆ. ಹಂಗಾಗಿ ವಿಡಿಯೋ ಮಾಡಕ್ ಆಗಿಲ್ಲ. ಜಸ್ಟ್ ಇವತ್ತು ಊರಿಂದ ಬಂದು ಇವತ್ತು ವಿಡಿಯೋ ಮಾಡ್ತಾ ಇದೀನಿ. ಫೋಟೋಲ್ಲಿ ಕಳಿಸಿರೋದು ಗೊತ್ತಿರ್ಬೇಕು, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೊಂತೀನಿ. ಬಟ್ ಇನ್ನೊಂದ್ಸಲಿ ಯಾರೆಲ್ಲ ಗೊತ್ತಿಲ್ಲ ಅವ್ರು ಕಂಪಲ್ಸರಿ ವಿಡಿಯೋ ವಾಚ್ ಮಾಡಿ. ಯಾಕಂದ್ರೆ ಇದು ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀವು ಮಿಸ್ ಆಗಿ ಅಂತ ಐಟಮ್ ಏನಾದ್ರು ಕ್ಯಾರಿ ಮಾಡಿದ್ರೆ 100% ನಿಮ್ಮನ್ನು ಪೊಲೀಸ್ ಅರೆಸ್ಟ್ ಮಾಡ್ತಾರೆ, ನಿಮ್ಮ ಮೇಲೆ ಕೇಸ್ ಆಗುತ್ತೆ. ಅದೇನಂತ ಹೇಳಕ್ ಮುಂಚೆ ಬನ್ನಿ, ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಕೂಡ ಹೇಳ್ತಾ ಇದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನಾವು ಎವ್ರಿಡೇ ಏನಾದ್ರು ಒಂದು ಹೊಸ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಿಮ್ಗೆ ತಿಳಿಸ್ತಾನೆ ಇರ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೋರ್ಟ್ರಲ್ಲಿ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ನಾನು ಹೇಳಿದ್ದೆ, ಡೆಲ್ಲಿಲಿ ಒಂದು ಕೇಸ್ ಆಗಿ ಅದೊಂದು ಗನ್ ಏನೋ ಡೆಲಿವರಿ ತಗೊಂಡೋಗಿ ಅದೇನೋ ಇನ್ ಕೇಸ್ ಪ್ರಾಬ್ಲಮ್ ಆಗಿ ಅರೆಸ್ಟ್ ಆಗಿ ಹುಡುಗರ ಮಧ್ಯೆ FIR ಆಗಿದೆ ಪೋರ್ಟರ್ ಅಲ್ಲಿ ಅಂತ ಹೇಳಿದ್ದೆ. ಹಾಗಾಗಿ ಏನೇನ್ ಐಟಮ್ ಕ್ಯಾರಿ ಮಾಡಬಾರ್ದು ಅಂತ ಕೂಡ ಒಂದು ಹೇಳಿದ್ದೆ, ಒಂದು 5-6 ಐಟಮ್. ಇವತ್ತು ಅದ್ರ ಜೊತೆಗೆ ಇನ್ನೂ ಕೂಡ ಪೋರ್ಟರ್ ಸುಮಾರು ಒಂದು 10-15 ಐಟಮ್ಸ್ ಕ್ಯಾರಿ ಮಾಡಬಾರ್ದು. ಇಂಥ ಐಟಮ್ ಯಾವುದೇ ಕಾರಣಕ್ಕೂ ನೀವು ಕಸ್ಟಮರ್ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿದ್ರು ಕ್ಯಾರಿ ಮಾಡಬೇಡಿ ಅಂತ ನೋಟಿಫಿಕೇಶನ್ ಕಳಿಸ್ಬಿಟ್ಟಿದ್ದಾರೆ. ಅದೇನೇನಂತ ಹಂಗೆ ಒಂದು ಬೇಗ ಹೇಳ್ಬಿಡ್ತೀನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ ಏನಂತ. ಫಸ್ಟ್, ಫ್ಲೆಮೇಬಲ್. ಫ್ಲೆಮೇಬಲ್ ಅಂದ್ರೆ ಗೊತ್ತಿರ್ಬೇಕಲ್ಲ ಆಲ್ಮೋಸ್ಟ್ ಎಲ್ಲರಿಗೂ. ಪಟಾಕಿ ಐಟಮ್ಸ್, ಬೆಂಕಿ ಹೊತ್ಕೊಂತವಲ್ಲ ಇಂಥವು, ಅಂಡ್ ಗ್ಯಾಸ್ ಸಿಲಿಂಡರ್ಗಳು, ಇಂಥವು ಯಾವುದೇ ಕಾರಣಕ್ಕೂ ನೀವು ಕ್ಯಾರಿ ಮಾಡಂಗಿಲ್ಲ. ಕಸ್ಟಮರ್ ಬುಕ್ ಮಾಡಿರ್ತಾರೆ ಏನೋ ಅರ್ಜೆಂಟ್ ಅಂತ, ಬಟ್ ಈ ತರ ತಗೊಂಡು ಹೋಗಂಗಿಲ್ಲ. ಆಲ್ರೆಡಿ ಗೊತ್ತಿರ್ಬೇಕು, ದೀಪಾವಳಿ ಹಬ್ಬದಲ್ಲಿ ಬರೀ ಪಟಾಕಿ ಆರ್ಡರ್ ಬರ್ತಾ ಇದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಹುಡುಗರು ಸಿಕ್ಕಾಬಟ್ಟೆ ಬರೀ ಪಟಾಕಿ ಡೆಲಿವರಿ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ರು. ದೊಡ್ಡ 4-5 ಬಾಕ್ಸ್ ಎಲ್ಲ ಕೊಡ್ತಾ ಇದ್ರಂತೆ. ಅದಕ್ಕೆ ಎಕ್ಸ್ಟ್ರಾ 200-300 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಿ ತಗೊಂಬಂದಿದ್ರಂತೆ. ಬಿಕಾಸ್ ಗೊತ್ತಿರ್ಬೇಕು, ನಾವು ಹೊಸೂರು ರೋಡ್ ಲಾಸ್ಟ್ ವೀಕ್ ತುಂಬಾ ಟ್ರಾಫಿಕ್ ಜಾಮ್ ಇರೋದ್ರಿಂದ ಕಸ್ಟಮರ್ ಸಿಟಿಯಿಂದ ಬಂದು ಇಲ್ಲಿ ಪರ್ಚೇಸ್ ಮಾಡಕ್ ಆಗಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ತುಂಬಾ ಜನ ಎಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾ ಇದ್ರು. ತುಂಬಾ ಜನ ಕ್ಯಾರಿ ಮಾಡಿದ್ದಾರೆ. ಬಟ್ ಇದೇನಾದ್ರು ಹಿಡಿದು ಇನ್ ಕೇಸ್ ಪೊಲೀಸ್ ಏನಾರು ಹಿಡಿದ್ರೆ 100% ಕೇಸ್ ಆಗುತ್ತೆ. ಪಟಾಕಿ ತಗೊಂಡು ಹೋಗಂಗಿಲ್ಲ. ಇದು ಗವರ್ಮೆಂಟ್ ಇಂದ ಕೂಡ ಬ್ಯಾನ್ ಆಗಿದೆ, ಡೆಲಿವರಿ ಮಾಡಂಗಿಲ್ಲ ಅಂತ. ಇದು ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್, ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾರೇ ಪಟಾಕಿ ಆರ್ಡರ್ ಬಿದ್ರೆ ದಯವಿಟ್ಟು ಕ್ಯಾರಿ ಮಾಡಬೇಡಿ. ಇದು ನಿಮ್ಮ ಕೆಲಸನೂ ಹೋಗುತ್ತೆ, ನಿಮ್ಮ ಪರ್ಸನಲ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್, ಡ್ರಗ್ಸ್ ಕೂಡ ಹೇಳಿದ್ದೆ. ತುಂಬಾ ಕೇರ್ಫುಲ್ ಇದ್ರ ಬಗ್ಗೆ. ಗೊತ್ತಿರಲ್ಲ ನಮ್ಗೆ ಏನಿದೆ ಅಂತ. ಒಳಗಡೆ ಚಿಕ್ಕ ಚಿಕ್ಕ ಪಾಕೆಟ್ ಅಲ್ಲೇ ಕೊಟ್ಬಿಡ್ತಾರೆ. ಇಷ್ಟು ಕೊಟ್ಟಿರ್ತಾರೆ. ಒಂದು 1/4 kg 100 ಗ್ರಾಮ್ ಇರುತ್ತದು. ಅದು ಗೊತ್ತಿರ್ಬೇಕು, ಒಂದು ಕೆಜಿಗೆ ಎಷ್ಟೋ ಲಕ್ಷ ಕೋಟಿ ಗಟ್ಟಲೆ ವ್ಯಾಲ್ಯೂ ಇದೆ, ಡಿಮ್ಯಾಂಡ್ ಅದರ ಡ್ರಗ್ಸ್ಗೆ. ಎಷ್ಟು 100 ಗ್ರಾಮ್ ಪಾಕೆಟ್ ಕವರ್ ಅಲ್ಲಿ ಎಲ್ಲ ರೋಡಲ್ಲಿ ಸುತ್ತ ಕೊಟ್ಬಿಡ್ತಾರೆ. ಅರ್ಜೆಂಟ್ ಇದೆ, ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ, ಬೇಗ ಹೋಗಿ ಡೆಲಿವರಿ ಕೊಡಿರ್ತಾರೆ. ಅಲ್ಲಾರೋ ರೋಡಲ್ಲಿ ಇಸ್ಕೊಂತಾರೆ. ಈ ತರ ಸಮಸ್ಯೆ. ಇಂಥ ಐಟಮ್ ಇದ್ದಾಗ ನಮಗೆ ನೀವು ತಿಳ್ಕೊಂಡ್ಬಿಡ್ಬೇಕು, ಓ ಇದೇನೋ ಇಲ್ಲಿಗಲ್ ಐಟಮ್ ಇದೆ ಇದರಲ್ಲಿ. ಹಂಗಾಗಿ ಈ ತರ ಐಟಮ್ ಕ್ಯಾರಿ ಮಾಡಬಾರ್ದು. ನಾವು ಕಸ್ಟಮರ್ ಕೇಳ್ಬಿಡಿ, ಏನ್ ಐಟಮ್ ಇದೆ ಸರ್ ಅಂತ ಕೇಳಿ. ಅವ್ರು ಹೇಳಿಲ್ವಾ, ಬೇಡ ಸರ್ ಈ ತರ ಆರ್ಡರ್ ನಮಗೆ ಬೇಡ, ನಮಗೆ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸಲ್ ಮಾಡ್ಕೊಂಡ ಬಿಡಿ. ಇದು ಅಷ್ಟೇ ತುಂಬಾ ಕೇರ್ಫುಲ್ ಆಗಿರ್ಬೇಕು ನೀವು ಡೆಲಿವರಿ ಬಾಯ್ಸ್. ಡ್ರಗ್ಸ್ ಇದ್ ಬಿಟ್ರೆ ನೆಕ್ಸ್ಟ್, ಫೈರ್ ಆರ್ಮ್ಸ್ ಅಂತ. ಫೈರ್ ಆರ್ಮ್ಸ್ ಅಂದ್ರೆ ಗೊತ್ತಿರೋ ವೆಪನ್ಸ್, ಈ ಬಂದೂಕ್ ಆಗಿರ್ಬೋದು, ನೈಫ್, ಚಾಕುಗಳು, ಈ ತರ ಬರ್ತಾವಲ್ಲ ವೆಪನ್ಸ್, ಈ ತರ ಯಾವ ಕ್ಯಾರಿ ಮಾಡಂಗಿಲ್ಲ. ನೆಕ್ಸ್ಟ್, ಮನಿನೂ ಅಷ್ಟೇ ಯಾವುದೇ ಕಾರಣಕ್ಕೂ ಕ್ಯಾರಿ ಮಾಡಂಗಿಲ್ಲ. ಗೊತ್ತಿರ್ಬೇಕು ನಿಮ್ಗೆ, ಒಂದಿಷ್ಟಂತ ಅಮೌಂಟ್ ಇರುತ್ತೆ ಅಷ್ಟೇ ನೀವು ಕ್ಯಾರಿ ಮಾಡಕ್ಕೆ, ಗೌರ್ಮೆಂಟ್ ಇಂದ ರೂಲ್ಸ್. ಅದಕ್ಕೆ ಮೇಲೆ ನೀವೇನಾದ್ರು ಕ್ಯಾರಿ ಮಾಡಿದ್ರೆ ಅದಕ್ಕೆ ಡೀಟೇಲ್ಸ್ ಕೊಡ್ಬೇಕಾಗತ್ತೆ. ನೀವು ಎಲ್ಲಿಂದ ತತ್ತಿದೀರ ಅಮೌಂಟ್, ಎಲ್ಲಿಂದ ಇಷ್ಟು ಕ್ಯಾಶ್ ಹೆಂಗ್ ತಗೊಂಡು ಹೋಗ್ತಿದ್ದೀರಾ ಅಂತ. ನಿಮ್ಮ ಅಮೌಂಟ್ ಕೂಡ ಸೀಸ್ ಆಗುತ್ತೆ, ನಿಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಇದು ತುಂಬಾ ಡೇಂಜರ್. ಮನಿ ಅಷ್ಟೇ, ಒಂದು ಲಿಮಿಟ್ ಇರುತ್ತೆ ಮನಿ. ಕ್ಯಾಶ್ ಅಲ್ಲಿ ಯಾರು ಕ್ಯಾರಿ ಮಾಡಂಗಿಲ್ಲ ಜಾಸ್ತಿ. ಹಂಗಾಗಿ ಇದನ್ನು ಅಷ್ಟೇನೆ ಕ್ಯಾರಿ ಮಾಡಬಾರ್ದು. ಯಾಕಂದ್ರೆ ಏನಾರು ಎತ್ಕೊಂಡು ಹೋಗ್ಬಿಟ್ರೆ, ಯಾರು ನಾಳೆ ದಿವಸ ಕಂಪ್ಲೇಂಟ್ ಮಾಡಿದ್ರು ಅದು ಕಂಪ್ಲೇಂಟ್ ಆಗಲ್ಲ. ಕಸ್ಟಮರ್ಗೂ ಅಷ್ಟೇ ಅರ್ಥ ಮಾಡ್ಕೊಳ್ಳಿ. ಯಾರು ದಯವಿಟ್ಟು ಮನಿನ ಆನ್ಲೈನ್ ಬುಕ್ ಮಾಡಿ ಕಳಿಸ್ಬೇಡಿ, ನೀವು ಪ್ಯಾಕ್ ಮಾಡಿ. ಇನ್ ಕೇಸ್ ರೈಡರ್ ಏನಾದ್ರು ಎತ್ಕೊಂಡು ಹೋದಂದ್ರೂ ನೀವೇನಾದ್ರು ಕಂಪ್ನಿಗೆ ಕಂಪ್ಲೇಂಟ್ ರೈಸ್ ಮಾಡಿರ್ಲಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು ಇದು ಕಂಪ್ಲೇಂಟ್ ಆಗಲ್ಲ. ಯಾಕಂದ್ರೆ ನಿಮಗೆ ಬುಕ್ಕಿಂಗ್ ಅಲ್ಲಿ ತೋರಿಸ್ಬಿಡ್ತಾರೆ ಕಂಪ್ನಿ ಕಡೆಯಿಂದ, ಯಾವುದೇ ಕಾರಣಕ್ಕೂ ಇದು ನಮ್ ಕಡೆಯಿಂದ ಡೆಲಿವರಿ ಇಲ್ಲ ಸರ್, ಆದ್ರೂ ನೀವು ಬುಕ್ ಮಾಡಿದ್ರ ಅಂದ್ರೆ ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ ತಗೊಳಕ್ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಮೈನ್ ಇಂಪಾರ್ಟೆಂಟ್ ನೋಟಿಫಿಕೇಶನ್ 4 ಕಳಿಸಿದ್ದಾನೆ. ಇನ್ನು ಇದ್ರ ಕೆಳಗಡೆ ಬೇಜಾನ್ ಇದೆ. ಅದೇನಂತ ಹಂಗೆ ಹೇಳ್ಕೊಂಡು ಹೋಗ್ತೀನಿ ನೋಡಿ ಒಂದೊಂದೇನೆ. ತುಂಬಾ ಇದಾವೆ, ಚಿಕ್ಕದಾಗಿ ಕೊಟ್ಟಿದ್ದಾರೆ. ಡ್ರೈ ಐಸ್ ತಗೊಂಡು ಹೋಗಿಲ್ವಂತೆ. ಅದು ಏನ್ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ. ಅದ್ ಬಿಟ್ರೆ ಹ್ಯೂಮನ್ ಬಾಡಿ ಪಾರ್ಟ್ಸ್, ಅದು ಗೊತ್ತಿರ್ಬೇಕು ಏನಂತ, ಅದೊಂದು. ಆಮೇಲೆ ಪೆಟ್ಸ್ ಅನಿಮಲ್ಸ್, ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮ್ ಮಾಡಿ ಎಲ್ಲ ಹೇಳ್ಬಿಟ್ಟಿದೆ. ಪೆಟ್ಸ್ ಅಂದ್ರೆ ಗೊತ್ತಿರ್ಬೇಕು, ಈ ಪಾರಿವಾಳಗಳು, ಗಿಳಿಗಳೆಲ್ಲ ಬುಕ್ ಮಾಡ್ತಾರೆ. ಮತ್ತೆ ಇವೆಲ್ಲ ತಗೊಂಡು ಹೋಗ್ಬಾರ್ದು. ನಾಯಿಗಳು, ಹಂಗೆ ಬೆಕ್ಕುಗಳು, ಈ ತುಂಬಾ ಬುಕ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಪೆಟ್ಸ್ಗಳು, ಅನಿಮಲ್ಸ್ ಎಲ್ಲಾನ. ದಯವಿಟ್ಟು ಇದನ್ನ ಯಾರು ಕ್ಯಾರಿ ಮಾಡಬೇಡಿ. ಏಕೆಂದ್ರೆ ಇದು ಪ್ರಾಣಿಗಳ ವಿರುದ್ಧವಾಗಿ ಇದು ಕೆಲಸ ಮಾಡ್ತಂತದ್ದು. ಇದೇನಾದ್ರು ಅವ್ರೇನಾರು ಹಿಡಿದ್ರೆ ಇದು ಕೂಡ ಕೇಸ್ ಆಗುತ್ತೆ ನಿಮ್ಮ ಮೇಲೆ. ಇದು ತುಂಬಾ ಕೇರ್ಫುಲ್ ಆಗಿರಿ, ಇಂಥವೆಲ್ಲ ತಗೋಬೇಡಿ. ಇದು ಬಿಟ್ರೆ ಡೇಂಜರಸ್ ಗೂಡ್ಸ್ ಅಂತೆ, ಅದೇನಂತ ಗೊತ್ತಿಲ್ಲ.
ಆಮೇಲೆ ಇಲ್ಲಿಗಲ್ ಗುಡ್ಸ್ ಅಂದ್ರೆ ನಮ್ಗೆಲ್ಲ ಹೇಳಿದೀನಿ, ಎಲ್ಲ ಟೋಟಲ್ ಸೇರ್ಕೊಂತ ಇಲ್ಲಿಗಲ್ ಅಂದ್ರೆ ಯಾವ್ದು ಗವರ್ಮೆಂಟ್ ಇಂದ ಲೈಸೆನ್ಸ್ ಇರಲ್ಲೋ ಅಂತ ಐಟಮ್ ಇಲ್ಲಿಗಲ್ ಅಂತ ಹೇಳ್ತಾರೆ. ಅಂತವನ್ನ ಇವರೆಲ್ಲ ಡೆಲಿವರಿಲಿ ಬುಕ್ ಮಾಡಿ ಕಳಿಸ್ತಾರೆ, ಬಟ್ ಅವು ತಗೊಂಡ್ ಹೋಗಂಗಿಲ್ಲ. ಅಂಡ್ ಆಲ್ಕೋಹಾಲ್ ಇದನ್ನು ಕೂಡ ತಗೊಂಡ್ ಹೋಗಂಗಿಲ್ಲ. ಕರೆನ್ಸಿ ಅಂಡ್ ಕಾಯಿನ್ಸ್ ಗೊತ್ತಿರ್ಬೇಕು, ಔಟ್ ಆಫ್ ಕಂಟ್ರಿ ಕರೆನ್ಸಿಗಳು ಕೆಲವರು ವೈಟ್ ಮನಿ ಮಾಡ್ಕೊಳಕ್ಕೆ, ಚೇಂಜ್ ಮಾಡ್ಕೊಳಕ್ಕೆ ಬುಕ್ ಮಾಡಿ ಕಳಿಸ್ತಾರೆ ಒಂದ್ ಕಡೆ ಇನ್ನೊಂದ್ ಕಡೆಗೆ. ಇದನ್ನು ಕೂಡ ಅಷ್ಟೇ, ಯಾವ್ದೇ ಕಾರಣಕ್ಕೂ ನೀವು ಕ್ಯಾರಿ ಮಾಡಂಗಿಲ್ಲ, ತುಂಬಾ ಇಂಪಾರ್ಟೆಂಟ್. ಅಂಡ್ ಸ್ಟೋನ್ಸ್ ಅಂಡ್ ಗೇಮ್ಸ್ ಅಂತ ಇದೆ, ಇದು ಅಷ್ಟೇನು ಅಂತ ನಮಗೆ ಕ್ಲಿಯರೆನ್ಸ್ ಗೊತ್ತಿಲ್ಲ. ಅಂಡ್ ಲಾಟ್ರಿ ಟಿಕೆಟ್ಸ್ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ, ಇದು ಎಲ್ಲ ಕೂಡ ಕೇರಳದಲ್ಲಿ ಮಾತ್ರ ಇದೆ. ಇದನ್ನು ಕೂಡ ಕ್ಯಾರಿ ಮಾಡಂಗಿಲ್ಲ, ಇದು ಕೂಡ ಇಲ್ಲಿಗಲ್ ಇಲ್ಲಿ. ಅಂಡ್ ಬೇರೆ ಏನೋ ಇದಾವೆ, ಸಿಗರೇಟ್ಸ್ ಅಲ್ಲ, ಆಲ್ಕೋಹಾಲ್ ಸೇರಿದ್ನಲ್ಲ, ಇದು ಅಷ್ಟೇನೆ, ಯಾವುದೇ ಕಾರಣಕ್ಕೂ ಡೆಲಿವರಿ ಮಾಡಂಗಿಲ್ಲ. ಗೊತ್ತಿರ್ಬೇಕು, ನ್ಯೂ ಇಯರ್ ಬಂದ್ಬಿಟ್ರೆ ಆಲ್ಮೋಸ್ಟ್ 90% ನೈಟ್ ಅಲ್ಲಿ ಆರ್ಡರ್ ಬರೋದೇನೆ ಸಿಗರೇಟ್ಸ್ ಅಂಡ್ ಆಲ್ ಡ್ರಿಂಕ್ಸ್ ಆಲ್ಕೋಹಾಲ್ಸ್. ದಯವಿಟ್ಟು ಈ ತರದ ಯಾರು ನ್ಯೂ ಇಯರ್ ಟೈಮ್ ಅಲ್ಲಿ ನೀವು ಸಪ್ಲೈ ಮಾಡಬೇಡಿ. ಜಾಸ್ತಿ ಬರದೆ ಸ್ವಿಗ್ಗಿ ಝೊಮ್ಯಾಟೋಗೆ ನ್ಯೂ ಇಯರ್ ಟೈಮ್ ಅಲ್ಲಿ, ಇನ್ನೇನ್ ಬಂತು 2 months ಅಲ್ಲಿ. ಹಂಗಾಗಿ ಇದು ಕೂಡ ಇಲ್ಲಿಗಲ್ಲು. ಇದೇನೋ ನೀವು ಸಪ್ಲೈ ಮಾಡ್ಬೇಕಾದ್ರೆ ಇನ್ ಕೇಸ್ ಪೊಲೀಸ್ ಏನಾರ ಕೈಲಿ ಏನೋ ಸಿಗಾಕೊಂಡ್ರೆ ಪಕ್ಕ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನೀವೇನೇ ಕಂಪ್ಲೇಂಟ್ ರೈಸ್ ಮಾಡಿದ್ರು ನಿಮ್ಮ ವಿರುದ್ಧವಾಗಿ ಕಂಪ್ನಿಗಳು ನಿಲ್ಲಲ್ಲ ಅವಾಗ. ಯಾಕೆಂದ್ರೆ ಗೊತ್ತಿರ್ಬೇಕು, ಕಂಪ್ನಿಲಿ ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿರ್ತಾನಲ್ಲಿ, ಇಷ್ಟ ಐಟಮ್ ನಮ್ಮ ಕಂಪ್ನಿಯಿಂದ ನೀವು ಡೆಲಿವರಿ ಮಾಡಕ್ಕೆ ಆಗ್ಲಿ ಸಪ್ಲೈ ಮಾಡಕ್ಕೆ ಪರ್ಮಿಷನ್ ಇಲ್ಲ, ವಿತೌಟ್ ಪರ್ಮಿಷನ್, ಇದು ಎಲ್ಲ ಇಲ್ಲಿಗಲ್ಲು. ಹಂಗಾಗಿ ಇದು ಯಾವ್ದೇ ಕಾರಣಕ್ಕೂ ನೀವು ನಮ್ಮ ಕಂಪ್ನಿಯಿಂದ ನೀವು ಸಪ್ಲೈ ಮಾಡಂಗಿಲ್ಲ. ಕಸ್ಟಮರ್ ಕೊಟ್ರು, ಇನ್ ಕೇಸ್ ಅವ್ರು ಕೊಟ್ರು ಇಮಿಡಿಯೇಟ್ ನೀವು ಕಂಪ್ನಿಗೆ ಇನ್ಫಾರ್ಮ್ ಮಾಡ್ಬೋದು, ಅವ್ರು ಅದಕ್ಕೆ ಆಕ್ಷನ್ ತಗೊಂತಾರೆ ಏನ್ ಮಾಡ್ಬೇಕು ಅಂತ. ಹಂಗಾಗಿ ದಯವಿಟ್ಟು ನಾವು ಯಾರು ಈ ತರ ಐಟಮ್ಸ್ ಇನ್ನು ತುಂಬಾ ಮೆನ್ಷನ್ ಮಾಡಿದ್ದಾನೆ, ಕೆಲವು ಏನಂತ ಗೊತ್ತಾಗ್ತಿಲ್ಲ ನಮಗೆ. ಜ್ಯುವೆಲರಿ, ಗೋಲ್ಡ್ ಅಂಡ್ ಜ್ಯುವೆಲರಿ ಇದೆ, ಇದು ಕೂಡ ಅಷ್ಟೇ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಗೋಲ್ಡ್ಗೆ ಇಲ್ಲ ಪರ್ಮಿಷನ್, ಪೋರ್ಟ್ರಲ್ಲಿ ಆಗ್ಬೋದು, ರಾಪಿಡೋದಲ್ಲಿ ಆಗ್ಬೋದು, ಯಾವ್ದ್ರಲ್ಲೂ ಆಗ್ಬೋದು. ಇವೆಲ್ಲ ತಗೊಂಡ್ ಹೋದ್ರೆ ನಿಮ್ಗೆ ಲೈಫ್ ಅಲ್ಲೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ದೊಡ್ಡ ನ್ಯೂಸ್ ಅಲ್ಲೆಲ್ಲ ಬಂದ್ಬಿಡ್ತೀರ ನೀವು. ಈ ತರ ನೀವ್ ಹೇಳ್ಬೋದು, ಏನೋ ಕಂಪ್ನಿಲಿ ಬುಕ್ ಮಾಡಿದ್ರೆ ಸರ್ ನಾವು ತಗೊಂಡ್ ಹೋಗ್ತೀವಿ, ನಮಗೆ ಗೊತ್ತಿಲ್ಲ ಅಂದ್ರೂ ಪೊಲೀಸರು ಕೇಳಕ್ ರೆಡಿ ಇರಲ್ಲ. ಫಸ್ಟ್ ಎಂಕ್ವೈರಿ ನಿಮ್ಮನ್ನೇ ಮಾಡೋದು. ಯಾಕೆಂದ್ರೆ ರೆಡ್ ಹ್ಯಾಂಡ್ ಆಗಿ ನೀವು ಸಿಗಾಕೊಂಡಿರ್ತೀರ, ನಂತರ ಕೊಟ್ಟಿರೋನು ಇಸ್ಕೊಂಡವನು ನೆಕ್ಸ್ಟ್ ಅವರು ಥರ್ಡ್ ಪಾರ್ಟಿ ಆಮೇಲೆ ಬರ್ತಾರ ಅವರು. ಮೇನ್ ಫಸ್ಟ್ ಪಾರ್ಟಿ ನೀವೇ ಬರೋದು. ಯಾಕೆಂದ್ರೆ ನೀವೇನ್ ಸಪ್ಲೈ ಮಾಡ್ತಿರ್ತೀರೋ ಸ್ಪಾಟ್ ಅಲ್ಲಿ ನಿಮ್ಮ ಹತ್ರ ಐಟಮ್ ಸಿಕ್ಕಿರುತ್ತೆ. ನೀವೊಂದು ಕಂಪ್ನಿಯಿಂದ ಕೆಲಸ ಮಾಡ್ತಿದೀವಿ ಏನೇ ಅಂದ್ರೂ ನಿಮ್ಮನ್ನ ನಂಬಲ್ಲ ಯಾರು. ಯಾಕೆಂದ್ರೆ ನೀವೊಂದು ಪೋರ್ಟಲ್ ಅಲ್ಲಿ ರಾಪಿಡೋದಲ್ಲಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಯಾವ್ದೇ ತರ ID ಕಾರ್ಡ್ ಇಲ್ಲ, ಏನು ಇಲ್ಲ, ಓಕೆನಾ. ಹಂಗಾಗಿ ನಿಮ್ಮನ್ನ ನಂಬಕ್ ಆಗಲ್ಲ. ಸಡನ್ ಆಗಿ ನೀವು ಆನ್ಲೈನ್ ಅಲ್ಲಿ ತಗೊಂಡ್ ಹೋಗ್ತಿದಾರ ಅಂದ್ರೆ ಫಸ್ಟ್ ಎಂಕ್ವೈರಿ ಮಾಡ್ತಾರೆ ನಿಮ್ಮನ್ನೆಲ್ಲವ, ಆ ನಂತರ ಅವ್ರನ್ನ ಹಿಡಿತಾರೆ, ಯಾರು ನೀವು ಕೊಟ್ಟಿದ್ದು ಯಾರು ಬಿಟ್ಟಿದ್ದು ಅಂತ. ಹಂಗಾಗಿ ಅಷ್ಟು ರಿಸ್ಕ್ ತಗೊಳಕ್ ಹೋಗ್ಬೇಡಿ. 200-300 ರೂಪಾಯಿ ಆರ್ಡರ್ಗೆಲ್ಲ ಸುಮ್ನೆ ರಿಸ್ಕ್ ತಗೊಂಡ್ ಜೀವನ ಮಾಡೋದು ಬೇಡ ಗೊತ್ತಲ್ಲ. ಅದು ಹೋದ್ರೆ ಇನ್ನೊಂದು ಆರ್ಡರ್ ಬರ್ತವೆ ಬೇಜಾನ್. ಬೆಂಗಳೂರಿಗೆ ಆರ್ಡರ್ಗೆ ಏನ್ ತೊಂದ್ರೆ ಇಲ್ಲ, 100-200 ರೂಪಾಯಿ ಅರ್ನಿಂಗ್ಸ್ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇನೆ. ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಬಟ್ ಈ ತರ ಐಟಮ್ಸ್ ಮಾತ್ರ ಯಾವ್ದೇ ಕಾರಣಕ್ಕೂ ನೀವು ಕ್ಯಾರಿ ಮಾಡಬೇಡಿ, ಡೆಲಿವರಿ ಮಾಡಕ್ ಹೋಗಬೇಡಿ ದಯವಿಟ್ಟು. ಇನ್ನು ತುಂಬಾ ಮೆನ್ಷನ್ ಮಾಡಿದಾನೆ, ಯಾರ್ಯಾರು ಪೋರ್ಟರ್ ಮಾಡ್ತಿರೋ ಎಲ್ಲ ನೋಟಿಫಿಕೇಶನ್ ಕೊಟ್ಟಿದ್ದಾನೆ, ದಯವಿಟ್ಟು ಓದ್ಕೊಳ್ಳಿ. ಅದೊಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಬೇಕಾದ್ರೆ. ನಿಮಗೆ ಕಸ್ಟಮರ್ಗೆ ಏನಾದ್ರು ಕೇಳಿದ್ರೆ ತೋರ್ಸೇ ಬಿಡಿ, ನೋಡಿ ಸರ್ ನಮಗೆ ಇಷ್ಟ ಐಟಮ್ಸ್ ನಮಗೆ ಕ್ಯಾರಿ ಮಾಡಂಗಿಲ್ಲ, ಕಂಪ್ನಿಯಿಂದ ಆರ್ಡರ್ ಬಂದ್ಬಿಟ್ಟಿದೆ, ಇಂಪಾರ್ಟೆಂಟ್ ನೋಟಿಫಿಕೇಶನ್ ಅಂತ. ಯಾವ್ದೇ ಕಾರಣಕ್ಕೂ ನಾವು ಈ ಐಟಮ್ ಕ್ಯಾರಿ ಮಾಡಲ್ಲ, ದಯವಿಟ್ಟು ನೀವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಳ್ಳಿ, ನಮಗೆ ಬೇಡ ಅಂತ ಹೇಳ್ಬಿಡಿ. ಅದೇನ್ ಬೇಕಾದ್ರೆ ಕಸ್ಟಮರ್ ತಗೊಂಡು ಡೆಲಿವರಿ ಕೊಡ್ತಾರೋ ಇಲ್ಲ ನೆಕ್ಸ್ಟ್ ಅವ್ರೇನ್ ಕ್ಯಾನ್ಸಲ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಹಂಗಾಗಿ ನೀವು ಮಾತ್ರ ರಿಸ್ಕ್ ತಗೊಂಡು ಯಾವ್ದೇ ಕಾರಣಕ್ಕೂ ಈ ತರ ಕೆಲಸ ಮಾಡಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್. ಯಾಕಂದ್ರೆ ಡೆಲ್ಲಿಲಿ ಆಗಿರೋ ಒಂದು ಇನ್ಸಿಡೆಂಟ್ ಇಂದ ಇವತ್ತು ಬೋಟ್ರ್ ಅವರು ಎಚ್ಚೆತ್ಕೊಂಡು ಇಷ್ಟು ಐಟಮ್ಸ್ ಡೆಲಿವರಿ ಮಾಡಬಾರ್ದು ಅಂತ ಪೋರ್ಟರ್ ರೈಡರ್ಸ್ಗೆಲ್ಲ ನೋಟಿಫಿಕೇಶನ್ ಅಲ್ಲಿ ಮೆಸೇಜ್ ಹಾಕ್ಬಿಟ್ಟಿದ್ದಾನೆ. ಇದೆಲ್ಲ ಓದ್ಕೊಂಡು ನೀವು ಈ ತರ ಐಟಮ್ಸ್ ಕ್ಯಾರಿ ಮಾಡಬೇಡಿ, ಓಕೆನಾ. ಇದೊಂದು ತುಂಬಾ ಡೇಂಜರ್. ಯಾಕಂದ್ರೆ ನಾಳೆ ದಿವಸ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮ್ಗೆ ಯಾರು ಸಪೋರ್ಟಿಗೆ ಬರಲ್ಲ ಇಂಥ ವಿಚಾರದಲ್ಲಿ, ಗೊತ್ತಾ. ಇವೆಲ್ಲ ತುಂಬಾ ದೊಡ್ಡ ಕೇಸೇ ಆಗ್ಬಿಡುತ್ತೆ. ಹಾಗಾಗಿ ಕಂಪ್ನಿನೂ ಸಪೋರ್ಟ್ ಮಾಡಲ್ಲ, ನಿಮ್ಗೆ ಯಾರ ರಿಲೇಷನ್, ಬಂಧು ಬಳಗ, ಫ್ರೆಂಡ್ಸ್ ಯಾರು ಸಪೋರ್ಟ್ ಮಾಡಕ್ ಬರಲ್ಲ. ಯಾಕಂದ್ರೆ ನೀವು ಇಲ್ಲಿಗಲ್ ಐಟಮ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದಾಗ ಅದು ಕೇಸ್ ಫುಲ್ ಎಂಕ್ವೈರಿ ಆಗೋ ಗಂಟನ ನಿಮ್ಗೆ ಯಾವ್ದೇ ಕಾರಣಕ್ಕೂ ನೀವು ಜೈಲಿಂದ ಆಚೆ ಬರಕ್ಕಾಗಲ್ಲ. ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ನಿಮ್ಮ ಕೆಲ್ಸನೂ ಹೋಗುತ್ತೆ, ನಿಮ್ಮ ನಂಬಿರ್ತಕ್ಕಂಥ ಫ್ಯಾಮಿಲಿ ಕೂಡ ಬೀದಿಗೆ ಬರ್ತಾರೆ. ಹಂಗಾಗಿ ಯಾವ್ದೋ 100-200 ರೂಪಾಯಿ ಆಸೆಗೋಸ್ಕರ ನಿಮ್ ತಪ್ಪಿಲ್ಲ ಅಂದ್ರೂ ಕೂಡ ನೀವು ಅದರಲ್ಲಿ ಭಾಗಿಯಾಗ್ಬಿಡ್ತೀರಾ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಕ್ಯಾರಿ ಮಾಡಿ. 50-100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಕಸ್ಟಮರ್ ಆಸೆ ಬಿದ್ದು ದಯವಿಟ್ಟು ಈ ತರ ಐಟಮ್ ಹತ್ರ ಯಾವ್ದೇ ಕಾರಣಕ್ಕೂ ತಗೊಂಡು ಹೋಗ್ಬೇಡಿ. ಇದು ನಮ್ ಕಡೆಯಿಂದ ನಿಮಗೊಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ, ಇಲ್ಲ ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ ಅಷ್ಟೇನೆ. ಏನೇ ಇದ್ರು ಅಷ್ಟೇನೆ, ಈ ತರ ಐಟಮ್ಸ್ ಕ್ಯಾರಿ ಮಾಡಬೇಡಿ, ಓಕೆನಾ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ತಿಳಿಸಿ.
ಹಾಗೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋ ಎವ್ರಿ ಡೇ ಮಾಡ್ತಾನೆ ಇರ್ತೀವಿ, ಏನಾದ್ರು ಒಂದು ನ್ಯೂಸ್ ಕಲೆಕ್ಟ್ ಮಾಡಿ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ